ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಾಗಲಕಾಯಿ ಮಸಾಲ ಚಿಪ್ಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಸ್ಪೈಸಿ ಹಾಗೂ ಕ್ರಿಸ್ಪಿ ಕೂಡ ಆಗಿರುತ್ತೆ. ನಾನಿಲ್ಲಿ 2 ಹಾಗಲಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 15 ನಿಮಿಷ ಹಾಗೆ ಬಿಟ್ಕೊಳ್ಳಿ. ಇಲ್ಲಿ ಡಾರ್ಕ್ ಗ್ರೀನ್ ತೊಗೊಂಡ್ರೆ ಜಾಸ್ತಿ ಕಹಿ ಇರುತ್ತೆ ಅಂತ ಹೇಳಿ ಲೈಟ್ ಗ್ರೀನ್ ತೊಗೊಂಡಿದ್ದೀನಿ. ಕಹಿ ಇಷ್ಟಪಡೋರು ಉಪ್ಪು ಹಾಕದೆ ಹಾಗೆ ಡೈರೆಕ್ಟಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 15 ಬ್ಯಾಡಗಿ ಮೆಣಸು ಜೊತೆಗೆ ನೆನೆ ಹಾಕಿದ್ದೀನಿ. ಯಾಕಂದರೆ ಅದು ತುಂಬ ನ್ಯಾಚುರಲ್ ಕಲರ್ ಆಗಿ ಬರುತ್ತೆ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಹಿಂಗು, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ಹಾಗಲಕಾಯಿಗೆ ಮೊದಲೇ ಹಾಕಿರೋ ಕಾರಣ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಹಿಟ್ಟು ಸ್ವಲ್ಪ ದಪ್ಪನೇ ಇರಲಿ, ತೆಳು ಆದರೆ ಅದು ಹಾಗಲಕಾಯಿಗೆ ಅಂಟ್ಕೊಳ್ಳಲ್ಲ. ಸ್ವಲ್ಪ ದಪ್ಪನೇ ಇದ್ದರೆ ಬೇಗ ಅಂಟ್ಕೊಳ್ಳುತ್ತೆ. ಇವಾಗ ಬಿಸಿಯಾದ ಕಾದ ಎಣ್ಣೆಗೆ ಒಂದೊಂದೇ ಹಾಗಲಕಾಯನ್ನು ಡಿಪ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇದು ಒಂದು 10 ನಿಮಿಷ ಕ್ರಿಸ್ಪಿ ಆಗುವ ತನಕ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದು ಗಟ್ಟಿಯಾದ ಬಾಕ್ಸಲ್ಲಿ ಹಾಕಿಟ್ರೆ 1 ವಾರ ಆದ್ರೂ ಹಾಗೆ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ. ಊಟಕ್ಕೂ ಹಾಗೆ ಸ್ನ್ಯಾಕ್ಸ್ ಆಗಿನೂ ನಾವು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.